ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಯುವರಾಜ್ ಗೌಡ ಮಿರ್ಜಿ ಮಾತಾಡ್ತಾ ಇರೋದು. ಬಿಗ್ ಬಾಸ್ನಲ್ಲಿ ಹನುಮಂತ್ ಲಮಾನಿ ಹೇಗೆ ಗೆದ್ರು, ಮತ್ತೆ ಅದೇ ಉತ್ತರ ಕರ್ನಾಟಕದ ಮಾಳು ನಿಪುಣಾಳ ಜನಪದ ಕಲಾವಿದ ಅಂದಾಗ ಒಂದು ಥಟ್ ಅಂತ ನೆನಪು ಬರುತ್ತೆ. ಯಾಕಂದ್ರೆ ನಾವು ಒಂದು ಹೋರಾಟವನ್ನ ಮಾಡ್ತಾ ಇದ್ದೀವಿ. ಅದ್ಯಾವುದು ಹೇಳಿ? ಅಶ್ಲೀಲ ಜನಪದಗಳ ವಿರುದ್ಧ ಹೋರಾಟ. ಈ ಹೋರಾಟ, ಈ ಒಂದು ಜನಪದ ಕಲಾವಿದ ಮಾಳು ನಿಪುಣಾಳ್ ಕೂಡ ಅದರಲ್ಲಿ ಸಿಗಾಕೊಳ್ತಾರೆ. ಇವರು ಕೂಡ ಅಶ್ಲೀಲ ಜನಪದಗಳನ್ನು ಹಾಡಿದ್ದಾರೆ. ಬಟ್ ಆ ವಿಚಾರವನ್ನ ನಾನು ಇಲ್ಲಿ ಪಕ್ಕಕ್ಕೆ ಇಡ್ತಾ ಇದ್ದೀನಿ. ಆತ ಅಶ್ಲೀಲ ಕಲಾವಿದನಾಗಿ ಅಥವಾ ಅಶ್ಲೀಲ ಪದಗಳನ್ನು ಹಾಡಿದ್ದಕ್ಕಾಗಿ ಆತ ಮುಂದಿನ ದಿನಮಾನಗಳಲ್ಲಿ ಕ್ಷಮೆಯನ್ನು ಯಾಚಿಸಬಹುದು, ಅಥವಾ ಅದೇನಾಗುತ್ತೋ ಕಾನೂನಿನ ಪ್ರಕಾರ ನಡೀಬಹುದು. ಆದರೆ ಆ ವಿಚಾರ ಬಿಟ್ಟು ಮಾಳು ನಿಪ್ನಾಳ್ ಬಿಗ್ ಬಾಸ್ನಲ್ಲಿ ಹೇಗೆ ಆಟ ಆಡ್ದ, ಮಾಳು ಬಿಗ್ ಬಾಸ್ನನ್ನ ಯಾಕೆ ಹೊರಗಡೆ ತೆಗೀತು, ಮಾಳು ಬಿಗ್ ಬಾಸ್ ಆಡುವಾಗ ಯಾಕೆ ಮಾಳುನನ್ನ ಹೊರಗಡೆ ತೆಗೆಯಲಾಯಿತು, ಈ ವಿಚಾರಗಳನ್ನ ನೋಡ್ತಾ ಹೋಗೋಣ. ಇಲ್ಲಿ ನೇರವಾಗಿ ಮಾತಾಡ್ತೀನಿ. ಮಾಳು ನಿಪುಣಾಳ ಈ ಜನಪದ ಕಲಾವಿದ ಆಗಿರಬಹುದು, ಅಥವಾ ಹನುಮಂತ ಲಮಾನಿ ಈ ಕಲಾವಿದರಾಗಿರ್ಬೋದು. ಸೊ ಯಾವುದೇ ಕಲಾವಿದ ಆಗಲಿ ತುಂಬ ಗೌರವವನ್ನು ನಾವು ಕೊಡ್ತೀವಿ. ಕಾರಣ ಕಷ್ಟಪಟ್ಟು ಬೆಳೆದಿದ್ದಕ್ಕೆ. ಅರ್ಥ ಆಯ್ತಾ? ಸೊ ಮುಂದೆ ಮಾತಾಡ್ತಾ ಹೋಗೋಣ. ಮಾಳು ನಿಪ್ನಾಳ್ ಅವರನ್ನ ಯಾಕೆ ಈ 13 ವಾರಗಳ ಕಾಲ ಬಿಗ್ ಬಾಸ್ನಲ್ಲಿ ಇಟ್ಕೊಂಡ್ರು, ಹನುಮಂತ ಲಮಾನಿ ಅವರನ್ನ ಕೊನೆಯ ತನಕ ತಂದು ಗೆಲ್ಲಿಸಿದ್ರು. ಇವು ಎರಡು ಒಂಥರ ಲಾಜಿಕ್ ಇದೆ. ಬಿಗ್ ಬಾಸ್ನಲ್ಲೇ ಒಂದು ಮ್ಯಾಜಿಕ್ ಇದೆ. ಏನು ಆ ಬಿಗ್ ಬಾಸ್ನ ಮ್ಯಾಜಿಕ್ ಅಂಡ್ ಲಾಜಿಕ್? ಹನುಮಂತ ಲಮಾನಿ ಬಿಗ್ ಬಾಸ್ನಲ್ಲಿ ಇರ್ತಕ್ಕಂಥ ಸಮಯದಲ್ಲಿ ಯಾಕೆ ಹನುಮಂತ ಲಮಾನಿಯನ್ನ ಗೆಲ್ಲಿಸಬೇಕಾಗಿದ್ದು ಅನಿವಾರ್ಯತೆ ಬಿಗ್ ಬಾಸ್ಗೆ ಬಂತು? ಕಾರಣ ಇದೆ. ರಾಜ್ಯದೆಲ್ಲೆಡೆ ಬಿಗ್ ಬಾಸ್ನನ್ನ ವೀಕ್ಷಿಸುತ್ತಿರುವಂತಹ ಸಂದರ್ಭದಲ್ಲಿ ಬಿಗ್ ಬಾಸ್ ತನ್ನದೇ ಆದ ಮ್ಯಾಜಿಕ್ ಅನ್ನ ಮಾಡಲಿಕ್ಕೆ ಹೊರಟಿತು. ತ್ರಿವಿಕ್ರಮ್ನನ್ನ ಗೆಲ್ಲಿಸಿ ಅಥವಾ ಬೇರೆ ಯಾವುದೋ ಅನ್ನೋನ್ ಪರ್ಸನ್ ಅನ್ನ ಗೆಲ್ಲಿಸಿ ಹನುಮಂತನನ್ನ ಕೈ ಬಿಡುವ ವಿಚಾರದಲ್ಲೇ ಆಗಲೂ ಕೂಡ ಬಿಗ್ ಬಾಸ್ ತನ್ನ ತಲೆಯನ್ನ ಓಡಿಸಿತ್ತು. ಆದರೆ ಯಾವಾಗ ಕರ್ನಾಟಕದ ಜನ ಒಂದು ರೀತಿಯ ಮಾತುಗಳನ್ನು ಶುರು ಮಾಡಿಕೊಳ್ತೋ, ಯಾವಾಗ ಹೊರಗಡೆ ರಾಜ್ಯದಲ್ಲಿ ಭುಗಿಲೆದ್ದಿತೋ, ಯಾವಾಗ ರಾಜ್ಯದಲ್ಲಿ ಒಂದು ಮಾತು ಕೇಳಿ ಬರೋದಕ್ಕೆ ಶುರು ಆಯ್ತೋ, ಆಗ ಬಿಗ್ ಬಾಸ್ಗೆ ಅನಿವಾರ್ಯ ಆಯಿತು. ಹೆಂಗೆ ಹೇಳ್ತಾರೆ, ಜನಗಳು ಯಾವ ರೀತಿ ಮಾತನಾಡಕ್ಕೆ ಶುರು ಮಾಡಿಕೊಂಡ್ರು ಈ ಹನುಮಂತ್ ಲಮಾನಿ ಅವರು ಬಿಗ್ ಬಾಸ್ ಆಡುವಂತ ಸಮಯದಲ್ಲಿ ಅಂದ್ರೆ, ಹನುಮಂತ ಸೋತು ಎಂದರೆ ಬಿಗ್ ಬಾಸ್ ಸುಳ್ಳು ಅಂತ ಜನಗಳ ತಲೆಯಲ್ಲಿ ಬಂದು ಕುತ್ಕೊಳ್ಳೋಕೆ ಶುರು ಆಯಿತು. ಅಂದ್ರೆ ಹನುಮಂತ್ ಗೆಲ್ಲಲೇಬೇಕು, ಹನುಮಂತನಿಗೆ ಹೋಟ್ ಜಾಸ್ತಿ ಇದೆ, ಆತ ಬಹಳ ಒಂದು ಟ್ಯಾಲೆಂಟ್ ಅನ್ನ ಆಟದಿಂದ ಆತ ಗೆದ್ದಿದ್ದಾನೆ, ಆದ್ರೆ ಆತನನ್ನ ಸೋಲಿಸಿದ್ರು ಅಂದ್ರೆ ಆಗ ಇದು ಬಿಗ್ ಬಾಸ್ ಅಡ್ಜಸ್ಟ್ಮೆಂಟ್ ಬಿಗ್ ಬಾಸ್, ಹಾಗೂ ಇದು ಉತ್ತರ ಕರ್ನಾಟಕದ ವಿರೋಧಿ ಬಿಗ್ ಬಾಸ್, ಇದು ಉತ್ತರ ಕರ್ನಾಟಕದವರನ್ನು ಗೆಲ್ಲಿಸೋದೇ ಇಲ್ಲ ಅನ್ನುವ ನಿಟ್ಟಿಗೆ ಬಂದು ಬಿಡತ್ತೆ ಅಂತ ಹನುಮಂತ ಲಮಾನಿಯನ್ನ ಗೆಲ್ಲಿಸಬೇಕಾಯ್ತು. ಕೊನೆಗೆ ತ್ರಿವಿಕ್ರಮನನ್ನು ತೆಗೆದುಕೊಂಡಂತ ಬಿಗ್ ಬಾಸ್ ಕೊನೆಗೆ ತ್ರಿವಿಕ್ರಮಿಗೆ ಕಪ್ಪು ಕೊಡ್ಲಿಲ್ಲ, ಆದ್ರೆ ಹಣವನ್ನ ಕೊಟ್ಟಿದ್ದೇ ಇದೆಯಂತೆ. ಅದು ಬಿಗ್ ಬಾಸ್ನ ಕಪ್ಪು ಗೆದ್ದುಕೊಂಡು ಬಂದಂತ ಹನುಮಂತ್ ಲಮಾನಿಗೆ 50 ಲಕ್ಷ ಸಿಗಬೇಕಾಗಿತ್ತು, ಸಿಕ್ಕಿದ್ದು 35 ಲಕ್ಷ. ಬೇಕಂದ್ರೆ ಹೋಗಿ ಹನುಮಂತ್ ಲಮಾನಿ ಅವ್ರನ್ನ ನೀವು ಕೇಳಬಹುದು, ಅಷ್ಟೇ ಸಿಕ್ಕಿರುತ್ತೆ. ಬಹುತೇಕ ಎಲ್ಲಿ ಬಿಗ್ ಬಾಸ್ನ ಈ ರೀತಿ ಹೇಳಬೇಕು ಅಂತ 50 ಲಕ್ಷ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಹೇಳ್ಬೋದು, ಪುಣ್ಯಾತ್ಮ ಹನುಮಂತ. ಸೊ ಆದ್ರೆ ಅವರಿಗೆ ಸಿಕ್ಕಿರೋದು ಕೇವಲ 35 ಲಕ್ಷ ಮಾತ್ರ. ಇನ್ನು ಉಳಿದ 15 ಲಕ್ಷ ಎಲ್ಲಿ ಹೋಯಿತು? ನೀವೇ ಯೋಚನೆ ಮಾಡಿ, ಮುಂದೆ ಮಾತಾಡೋದು ಬೇಡ. ಹಾಗಾಗಿ ಹನುಮಂತನನ್ನ ಗೆಲ್ಲಿಸಬೇಕಾಗಿರತಕ್ಕಂಥ ಅನಿವಾರ್ಯತೆ ಬಿಗ್ ಬಾಸ್ಗೆ ಬಂದು ಹನುಮಂತ ಲಮಾನಿ ಅವರನ್ನ ಗೆಲ್ಲಿಸಿ ಉತ್ತರ ಕರ್ನಾಟಕದಲ್ಲೂ ಕೂಡ ಗೆಲ್ಲಿಸಿದ್ವಿ ಅಂತ ತೋರಿಸಿದ್ರು. ಆದ್ರೆ ಈಗ ಮಾಳು ನಿಪ್ನಾಳ್ ವಿಚಾರಕ್ಕೆ ಬರೋದಾದ್ರೆ, ಮಾಳು ನಿಪ್ನಾಳ್ ಒಬ್ಬ ಉತ್ತರ ಕರ್ನಾಟಕದ ಜನಪದ ಕಲಾವಿದ, ರಾಜ್ಯದೆಲ್ಲೆಡೆ ಗುರುತಿಸಿಕೊಂಡಂತ ಕಲಾವಿದ. ಮಾಳು ನಿಪ್ನಾಳ್ ಅವರನ್ನ ಬರೋಬ್ಬರಿ 13 ವಾರಗಳ ಕಾಲ ಜರ್ನಿಯನ್ನ ಮಾಡ್ತಾ ಬಂದ್ರು. ಆಗ ಎಲಿಮಿನೇಟ್ ಮಾಡದ ಬಿಗ್ ಬಾಸ್ ಸಡನ್ ಆಗಿ ಈಗ ಎಲಿಮಿನೇಟ್ ಮಾಡಿತು, ಅವರನ್ನ ಹೊರಗೆ ದಬ್ಬಿತು. ಮಾಳು ನಿಪ್ನಾಳ್ ಸರಿಯಾಗಿ ಆಟವನ್ನ ಆಡ್ತಾ ಇರ್ಲಿಲ್ವಾ?
ಅಥವಾ ಮಾಳು ನಿಪ್ನಾಳ್ ಸರಿಯಾದ ರೀತಿಯಲ್ಲಿ ವರ್ತಿಸ್ಲಿಲ್ವಾ, ಅಥವಾ ಮಾಳು ನಿಪ್ನಾಳ್ ಬಿಗ್ ಬಾಸ್ನಲ್ಲಿ ಏನಾದರೂ ತಪ್ಪಿದ್ರಾ ಅಂತ ಪ್ರಶ್ನೆ ಕೇಳಿದ್ರೆ, ಅಥವಾ ನಾವು ಅಂದುಕೊಂಡ್ರೆ ಈಸ್ ವೆರಿ ಬ್ಯೂಟಿಫುಲ್. ಒಂದು ತನ್ನದೇ ಆದ ಆಟವನ್ನು ಆಡಿಕೊಂಡು, ತನ್ನದೇ ಆದ ಶೌರ್ಯವನ್ನು ಮೆರೆಕೊಂಡು, ತನ್ನದೇ ಆದ ಸಂಗೀತ ಸೇವೆಯನ್ನು ಸಲ್ಲಿಸಿಕೊಂಡು ಮಾಳು ನಿಪ್ನಾಳ್ ಅವರ ಬಿಗ್ ಬಾಸ್ನಲ್ಲಿ ಬಹಳ ಸ್ಪರ್ಧಿತವಾಗಿ ಆಟವನ್ನು ಆಡ್ತಾ ಇದ್ರು. ಆದರೂ ಅವರನ್ನು ಎಲಿಮಿನೇಟ್ ಈ ಸಂದರ್ಭದಲ್ಲಿ ಮಾಡಿದ್ಯಾಕೆ? ಈ 13 ವಾರಗಳ ನಂತರದಲ್ಲಿಯೂ ಕೂಡ ಇನ್ನು ಮುಂದೆ ಜರ್ನಿ ಒರೆಸಿದ್ರೆ ಮಾಳು ನಿಪ್ನಾಳ್ ಅವರಿಗೆ ಏನಾದರೂ ಕರ್ನಾಟಕದ ಉತ್ತರ ಕರ್ನಾಟಕದ ಭಾಗದಲ್ಲಿ ವೋಟಿಂಗ್ಗಳು ಹೆಚ್ಚು ಬಂದರೆ ಆಗ ಮಾಳು ನಿಪ್ನಾಳ್ ಅವರನ್ನೇ ಗೆಲ್ಲಿಸಬೇಕಾಗ್ತದೆ. ಯಾಕೆ ಹಿಂದೆ ಅವರು ಬಿಗ್ ಬಾಸ್ನವರು ಅನುಭವ ಪಟ್ಟಿದ್ದಾರೆ. ಹನುಮಂತ್ ಲಮಾನಿ ಅವರನ್ನ ಕೊನೆವರೆಗೂ ಇಟ್ಕೊಂಡ್ರೆ TRP ಬರುತ್ತೆ ಅಂತ ತಿಳ್ಕೊಂಡು ಕೊನೆವರೆಗೂ ಇಟ್ಕೊಂಡ ಕಾರಣ ಹನುಮಂತ್ ಲಮಾನಿ ಅವರನ್ನೇ ಗೆಲ್ಲಿಸಬೇಕಾದಂತ ಅನಿವಾರ್ಯತೆ ಬಂತು. ಈಗಲೂ ಮಾಳು ನಿಪ್ನಾಳ್ ಅವರನ್ನ ಕೊನೆವರೆಗೂ TRPಗೋಸ್ಕರ ಇಟ್ಕೊಂಡ್ರೆ ಕೊನೆಗೆ ಮತ್ತೆ ಹನುಮಂತ್ ಅವರ ಹಾಗೆ ಏನಾದರೂ ಮಾಳು ನಿಪ್ನಾಳ್ ಅವರನ್ನೇ ಗೆಲ್ಲಿಸಬೇಕು ಅಂತ ಬಂದು ಕುತ್ಕೊಂಡ್ರೆ ಹೇಗೆ ಅನ್ನುವಂತಹ ಭಯದ ವಾತಾವರಣದಿಂದ ಇವತ್ತು ಮಾಳು ನಿಪ್ನಾಳ್ ಅವರನ್ನ ಎಲಿಮಿನೇಟ್ ಮಾಡಿ ಹೊರತೆಗೆದು. ಕೆಲವು ಜನ ಗಿಲ್ಲಿ ಗೆಲ್ಲಬೇಕು ಅಂತ, ಹೌದು ಗಿಲ್ಲಿ ಗೆಲ್ಲಲೇಬೇಕು, ಅಥವಾ ಮಾಳು ಗೆಲ್ಲಲೇಬೇಕು, ಅಥವಾ ಇನ್ನೊಬ್ರು ಯಾರೋ ಬಿಗ್ ಬಾಸ್ನಲ್ಲಿ ಗೆಲ್ಲಬೇಕು. ಯಾರೇ ಗೆದ್ರೂ ಸಹ ಲಾಭ ಇರೋದು ಗೆದ್ದವರಿಗೆ, ಬೇರೆ ಯಾರಿಗೂ ಅಲ್ಲ. ಯಾರು ಗೆದ್ರೆ ಏನ್ ಕತೆ. ಆದರೆ ಇರೋ ಸತ್ಯಾಂಶ ಬಿಗ್ ಬಾಸ್ನಲ್ಲಿ ಹೀಗಿದೆ, ಉತ್ತರ ಕರ್ನಾಟಕದ ಕಲಾವಿದರನ್ನ ಬಳಸಿಕೊಳ್ಳೋದು ಕೇವಲ TRPಗಾಗಿ, ಕೇವಲ TRPಗಾಗಿ. ಎಲ್ಲಿ ತನಕ ಅವರ TRP ಹಸಿವಿರುತ್ತೋ ಅಲ್ಲಿ ತನಕ ಯಾವುದೇ ಒಬ್ಬ ಉತ್ತರ ಕರ್ನಾಟಕದ ಕಲಾವಿದನನ್ನು ಅವರು ಎಲಿಮಿನೇಟ್ ಮಾಡೋದಿಲ್ಲ. ಪ್ರತಿ ವರ್ಷವೂ ಕೂಡ ನೀವು ನೋಡ್ತಾ ಹೋಗಿ, ಮುಂದಿನ ಬಾರಿ ಇನ್ಯಾವುದಾದ್ರೂ ಉತ್ತರ ಕರ್ನಾಟಕದ ಕಲಾವಿದ ಹೋದ್ರೆ ಆತನನ್ನು ಕೂಡ ಬೆಳೆಸ್ಕೊಂಡು ಕೊನೆದಾಗ ಬಂದು ತೆಗೆದುಬಿಡ್ತಾರೆ. ಕಾರಣ ಮುಂದುವರೆಸಿದರೆ ಈಗ 13 ವಾರಗಳು ಇನ್ನೂ ಕೆಲವು ತಿಂಗಳುಗಳ ಕಾಲ ಮುಂದುವರೆಸ್ಕೊಂಡು ಮಾಳು ನಿಪ್ನಾಳ್ ಅವರನ್ನ ವೈದಿದ್ಯ ಆಗಿದ್ರೆ ಗೆಲ್ಲಿಸಬೇಕಾದಂತ ಅನಿವಾರ್ಯತೆ ಬಂದ್ರೆ ಆಗೇನ್ ಮಾಡೋದು? ಅವರಿಗೆ ಪೆಟ್ಟು ಬಿದ್ದಿದ್ದು ಹನುಮಂತ್ ಲಮಾನಿಯ ವಿಚಾರದಲ್ಲಿ. ಹನುಮಂತ್ ಲಮಾನಿಯನ್ನ ಸೋಲಿಸಬೇಕು ಅಂತ ಬಹಳ ಕೆಲಸ ಕೈ ಹಾಕಿತ್ತು ಬಿಗ್ ಬಾಸ್. ತ್ರಿವಿಕ್ರಮನನ್ನು ಯಾರೋ ತ್ರಿವಿಕ್ರಮ ಗೆಲ್ಲಿಸಬೇಕು ಅಂತ ಬಹಳ ಪ್ರಯತ್ನ ಪಟ್ಟಿತ್ತು ಇದೇ ಬಿಗ್ ಬಾಸ್. ಆದ್ರೆ ಹನುಮಂತ್ ಲಮಾನಿಯನ್ನ ಸೋಲಿಸಿದ್ದೇ ಆದ್ರೆ ಬಿಗ್ ಬಾಸ್ ಫೇಕ್ ಬಿಗ್ ಬಾಸ್ ಅಂತ ಹೆಸರು ಪಡೆದುಕೊಳ್ಳುತ್ತೆ. ನಂತರ ಬಿಗ್ ಬಾಸ್ ಡಿಮ್ಯಾಂಡ್ ಕಡಿಮೆ ಆಗುತ್ತೆ, ಬಿಗ್ ಬಾಸ್ ದಲ್ಲಿರ್ತಕ್ಕಂಥ ಇಡೀ ಶೋ ದಬಾಕೊಂಡು ಮಲಗತ್ತೆ ಅಂತ ಆ ವಿಚಾರವನ್ನ ಮಾಡಿ ಹನುಮಂತ್ ಲಮಾನಿಯನ್ನ ಗೆಲ್ಲಿಸಿದ್ರು. ಗೆಲ್ಲಿಸಿ ಕೈಗೆ ಕೊಟ್ಟಿದ್ದು 35 ಲಕ್ಷ ಅಂತ ಹೇಳ್ತಾರೆ. ಗೊತ್ತಿಲ್ಲ, ಅದಕ್ಕಿಂತ ಕಡಿಮೆನೂ ಬಂದಿರಬಹುದು. ಆದರೆ 50 ಲಕ್ಷ ಇದೆ. 50 ಲಕ್ಷದಲ್ಲಿ 35 ಲಕ್ಷಕ್ಕೆ ಕೈಗೆ ಬಂದು ತಲುಪಿದೆ. ಉಳಿದಿದ್ದು ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ ಲಮಾನಿಗೆ, ಹನುಮಂತ್ ಲಮಾನಿ ಅವರಿಗೆ. 35 ಲಕ್ಷ ಬಂದಿದೆ ಇಲ್ವೋ ಅದು ಗೊತ್ತಿಲ್ಲ. ಕಪ್ಪೊಂದನ್ನು ಮಾತ್ರ ಬಹಳ ಚೆನ್ನಾಗಿ ಕೊಡ್ತಾರೆ. ಅರ್ಥ ಆಯ್ತಾ ನಿಮಗೆ? ಇವತ್ತು ಮಾಳು ನಿಪ್ನಾಳನ್ನ ತೆಗೆದ್ರು, ಎಲಿಮಿನೇಟ್ ಮಾಡಿದ್ರು, ಅಥವಾ ಆತನನ್ನು ಹೊರ ಹಾಕಿದ್ರು. ಯಾಕಂದ್ರೆ ಆತನಿಂದ ಸಿಗಬೇಕಾಗಿರುವ TRP ಸಿಕ್ತು. ಬಿಗ್ ಬಾಸ್ ಶೋ ಇಲ್ಲಿ ತನಕ ನಡೀತು. ಇನ್ನು ಮುಂದೆ ಮಾಳು ನಿಪ್ನಾಳ್ ಅವಶ್ಯಕತೆ ಬಿಗ್ ಬಾಸ್ಗೆ ಬೇಡವಾಯಿತು. ಹಾಗಾಗಿ ತೆಗೆದ್ರು. ಅರ್ಥ ಆಯ್ತು ಅಂತ ಅನ್ಕೊಡ್ತೀನಿ. ಏನಪ್ಪ ಬಿಗ್ ಬಾಸ್ ಶೋ ಬಗ್ಗೆ ಈ ರೀತಿ ಹೌದು, ಉತ್ತರ ಕರ್ನಾಟಕದ ವಿಚಾರದಲ್ಲಿ ಬಿಗ್ ಬಾಸ್ ಮಾಡೋದೇ ಇಂಥ ಹೀನ ಕೃತ್ಯ. ಅದಕ್ಕೆ ನಿಮ್ಗೆ ನಾನು ಹೇಳಿದ್ದೀನಿ, ಹನುಮಂತ್ ಲಮಾನಿ ಅವ್ರನ್ನ ಗೆಲ್ಲಿಸಿಲ್ವಾ ಅಂತ ಪ್ರಶ್ನೆ ಮಾಡಬಹುದೇನೋ ಜನ ಅಂತ ತಿಳ್ಕೊಂಡೆ ಹನುಮಂತ್ ಲಮಾನಿ ಮತ್ತು ಮಾಳು ನಿಪ್ನಾಳ್ ಇಬ್ಬರದು ಕೂಡ ಕಥೆಯನ್ನು ನಿಮ್ಮ ಮುಂದೆ ಹೇಳಿದೆ. ಈಗ ಹೇಳಿ, ಬಿಗ್ ಬಾಸ್ ಯಾವ ರೀತಿ ತನ್ನ ಶೋವನ್ನು ನಡೆಸುತ್ತೆ, ಜಿ ಕನ್ನಡ ತನ್ನ ಶೋವನ್ನು ಯಾವ ರೀತಿ ನಡೆಸುತ್ತೆ. ಈ ಶೋಗಳು ಶೋಕಿ ಕೊಟ್ಕೊಂಡು ತುಂಬಾ ಹವಾ ಹಾಕೊಂಡು ಉತ್ತರ ಕರ್ನಾಟಕದ ಕಲಾವಿದರನ್ನ ಬಳಸ್ಕೊಡ್ತಾರೆ. ಆದರೆ ಕೊನೆಗೆ ಬಂದು ಎಲ್ಲಿ ಬೀಳೋದು ಅಂತ ಕೈ ಬಿಟ್ಬಿಡ್ತಾರೆ. ಆದರೆ ಈ ಉತ್ತರ ಕರ್ನಾಟಕದ ಕಲಾವಿದರು ಬಹಳ ಆಶೆಯನ್ನು ಇಟ್ಕೊಂಡು ಹೋಗಿರ್ತಾರೆ. ಯಾವ ರೀತಿ ಅಂದರೆ ಗೆಲ್ಲಿಸ್ತಾರೆ ಅಂತ. ಇವ್ರು ಏನು ಮಾಡ್ಬಿಡ್ತಾರೆ, ಒಳಗಡೆ ಹೋದ ತಕ್ಷಣ ಬಕೆಟ್ ಹಿಡಿಯೋದಕ್ಕೆ ಶುರು ಮಾಡ್ಕೊಳ್ತಾರೆ. ಜೆಜೆಸ್ನ ಹೊಗಳಿ ಹಾಡೋದು, ಸುದೀಪ್ ಅವ್ರನ್ನ ಹೊಗಳಿ ಹಾಡೋದು, ಬಿಗ್ ಬಾಸ್ನಲ್ಲಿ ಜಿ ಕನ್ನಡದಲ್ಲಿ ಜೆಜೆಸ್ಗಳನ್ನ ಹೊಗಳಿ ಹಾಡೋದು. ಇವ್ರು ಮಾಡ್ಕೊಂಡಿರೋದೇ ಅದನ್ನೇ. ಇವ್ರಂಥದ್ದಕ್ಕೆಲ್ಲ ಕೈ ಹಾಕಬಾರ್ದು, ಕೈ ಹಾಕಬಾರ್ದು. ಅದನ್ನೆಲ್ಲ ಅವರು ಎಂಜಾಯ್ ಮಾಡಿಕೊಡ್ತಾರೆ. ಕೊನೆಯದಾಗಿ ನಿಮ್ಮನ್ನು ಬಿಡ್ತಾರೆ. ನೀವು ಏನೇ ಅವರಿಗೆ ಬಂಗಾರ ತುತ್ತು ತಿನ್ನಿಸ್ತೀವಿ ಅಂತ ಹೋದರೂ ಕೂಡ ನಿಮ್ಮನ್ನು ಅವ್ರು ಗೆಲ್ಸಲ್ಲ. ಅದು ತಿಳ್ಕೊಂಡ್ಬಿಡಿ ಉತ್ತರ ಕರ್ನಾಟಕದ ಕಲಾವಿದರೆ.
ನೀವು ಜಡ್ಜಸ್ಗಳನ್ನ ಹೊಗಳಿ ಹೊಗಳಿ 10 ಹಾಡಲ್ಲ, ದಿನಕ್ಕೆ 100 ಹಾಡು ಹಾಡಿದ್ರು ಕೂಡ ನಿಮ್ಮನ್ನವ್ರು ಗೆಲ್ಲಿಸೋಲ್ಲ. ಅವ್ರ ತಲೆಯಲ್ಲಿ ಮೊದಲೇ ಫಿಕ್ಸ್ ಆಗಿಬಿಟ್ಟಿರ್ತಾರೆ, ಇವರನ್ನೇ ಗೆಲ್ಲಿಸ್ಬೇಕು. ಅರ್ಥ ಆಯ್ತಾ? ಅದನ್ನು ಫಸ್ಟು ಅರ್ಥ ಮಾಡ್ಕೊಳ್ಳಿ. ಇನ್ನು ಕೆಲವರು ಡುಬಾಕ್ ಅನ್ನುವಂಥವ್ರು ಬರ್ತಾರೆ. ಬಿಗ್ ಬಾಸ್ನಲ್ಲಿ ವೋಟಿಂಗ್ ನಡೆಯುತ್ತೆ ಕಣ, ವೋಟಿಂಗ್ ನಡೆದ ಮೇಲೆ ಆ ವೋಟಿಂಗ್ ಆಧಾರದ ಮೇಲೆ ಗೆಲ್ತಾರೆ. ಉತ್ತರ ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಕೂಡ ಮಾಳು ನಿಪ್ನಾಳ್ ವೋಟಿಂಗ್ ಆಗಿರುತ್ತೆ. ಈ ಮಾಳು ನಿಪ್ನಾಳ್ ಅವರಿಗಿಂತ ವೀಕ್ ಆಗಿ ಆಟ ಆಡ್ತಿದ್ದ ಸ್ಪಂದನಾನ ಅವರು ಎಮಿಲೇಟ್ ಮಾಡಿದ್ರೆ ನಡೀತಾ ಇತ್ತು. ಆದರೆ ಈಗ ಮಾಳು ಅವರನ್ನ ಎಲಿಮಿನೇಟ್ ಮಾಡಿರೋ ಕಾರಣ ಕೊನೆಯದಾಗಿ ಹೀಗೆ ಒಯ್ದ್ರೆ ಅವರು ಯಾವ ವ್ಯಕ್ತಿಯನ್ನು ಗೆಲ್ಲಿಸಬೇಕು ಅಂತ ಮೈಂಡ್ ಸೆಟ್ ಮಾಡ್ಕೊಂಡು ಕೂತಿದ್ದಾರೋ ಬಿಗ್ ಬಾಸ್ನವರು, ಆ ವ್ಯಕ್ತಿಗೆ ಸ್ಪರ್ಧೆ ಕೊಡೋಕೆ ಈ ಮಾಳು ನಿಪ್ನಾಳ್ ನಿಂತ್ಕೊಂಡ್ರೆ ಆಗ ತೊಂದರೆಗೆ ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳುತ್ತೆ ಬಿಗ್ ಬಾಸ್. ತ್ರಿವಿಕ್ರಮನನ್ನ ಗೆಲ್ಲಿಸಲೇಬೇಕು ಅಂತ ಹಠ ತೊಟ್ಟು ಪನತೊಟ್ಟು ನಿಂತ ಸುದೀಪ್ ಅವರಿಗೂ ಮತ್ತು ಬಿಗ್ ಬಾಸ್ ಅವರಿಗೂ ಶಾಕ್ ಕೊಟ್ಟಿದ್ದ ಹನುಮಂತ್ ಲಮಾನಿ ಆಟವನ್ನು ನೋಡಿದಂಥ ಜನ, ಹನುಮಂತ್ ಲಮಾನಿನೇ ಗೆಲ್ಲಬೇಕು, ಗೆಲ್ಲದಿದ್ರೆ ಇದು ಬಿಗ್ ಬಾಸ್ ಬೇಕ್ ಅನ್ನುವ ನಿಷ್ಠೆಗೆ ಬಂತು. ಈಗ ಮತ್ತೇನಾದ್ರೂ ಮಾಳು ನಿಪ್ನಾಳ್ ಅವರ ಪರವಾಗಿ ಉತ್ತರ ಕರ್ನಾಟಕ ಆಗಲಿ ಮತ್ತು ಕರ್ನಾಟಕ ಆಗಲಿ ಈ ತರ ಅನ್ಕೊಳ್ಳೋಕೆ ಶುರು ಮಾಡಿದ್ರೆ ಕಷ್ಟ ಅಲ್ಲ. ಅದಕ್ಕೆ ಈಗಲೇ ತೆಗೆದ್ಬಿಟ್ವಿ ಅಂದ್ರೆ ಕಿರಿಕಿರಿ ಇರಲ್ಲ ಅಂತ. ಸೊ ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ. ಏನೇ ಇರಲಿ, ಏನೇ ಆಗಿರಲಿ, ಯುವರಾಜ್ ಗೌಡರ ನೇರ ಮಾತು, ನೇರ ನುಡಿ, ನೇರ ವಿಚಾರ, ಅದು ಯಾವತ್ತೂ ತಪ್ಪುದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸದೊಂದಿಗೆ. ಥ್ಯಾಂಕ್ ಯು ಸೋ ಮಚ್.